ಕಂಟ್ರಿ ಮೇಡಿನ ಪಾತ್ರಗಳನ್ನು ಪರಿಚಯ ಮಾಡಬೇಕಾಗಿತ್ತು. ನಮ್ಮ ಸಿನಿಮಾದಲ್ಲಿ ಯಾರು ನಾಯಕ ನಟರಿಲ್ಲ, ಆದರೆ ಎಲ್ಲ ಪಾತ್ರಗಳು ಯಾರ್ಯಾರು ಇಲ್ಲಿ ಕಾಣಿಸಿದಾರೋ ಟ್ರೈಲರಲ್ಲಿ, ಇನ್ನೂ ಕಾಣಿಸ್ದೇ ಇರೋರು ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಿನಿಮಾದ ಹೀರೋಗಳು. ಇದು ಸುಮ್ಮನೆ ಊಫಿ ಟೈಮ್ ಪಾಸ್ಗೋಸ್ಕರ ಹೇಳ್ತಿರೋ ಮಾತಲ್ಲ. ರೀಲ್ 1ನಲ್ಲಿ ಒಬ್ಬ ಹೀರೋ ಆದರೆ ರೀಲ್ 2ನಲ್ಲಿ ಒಬ್ಬ ಇರ್ತಾನೆ, ಇನ್ನೊಬ್ಬ ರೀಲ್ 3ನಲ್ಲಿ ಹೀರೋ ಆಗ್ತಾನೆ. ಇಡೀ ಕತೆ ನೋಡಿದ್ರೆ ಯಾರು ಹೀರೋ ಅಂತ ಗೊತ್ತಾಗುತ್ತೆ. ಈ ಥರದ್ದೊಂದು ಪ್ರಯತ್ನನೇ ಕಂಟ್ರಿ ಮೇಡ್ ಭಾಗ 2. ಈಗ ನಮ್ಮ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಎಲ್ಲ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನನ್ನ ಎಡಭಾಗಕ್ಕೆ ಬಲಭಾಗಕ್ಕೆ ನಿಂತ್ಕೊಂಡ್ರೆ ಎಲ್ಲರೂ ಇಂಟ್ರಡ್ಯೂಸ್ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ಹೆಸರುಗಳು ಭಾಳ ವಿಚಿತ್ರವಾದ, ವಿಶಿಷ್ಟವಾದ, ಮತ್ತು ಆ ಪಾತ್ರಕ್ಕೆ ಅನುಗುಣವಾದ ಹೆಸರುಗಳು. ಇವಾಗ ಕಾಜಲ್ ಯಾಕೆ ಕಾಜಲ್ ಆಗ್ತಾನೆ, ಮಿಲ್ಕಿ ಯಾಕೆ ಮಿಲ್ಕಿ ಆಗ್ತಾನೆ, ಆಮೇಲೆ ಯಾರೋ ಮಜ್ಜಿಗೆ ಏನಕ್ಕೆ ಮಜ್ಜಿಗೆ ಆಗ್ತಾನೆ ಅಂದರೆ ಎಲ್ಲ ಪಾತ್ರಗಳಿಗೂ ಅದರದೇ ಆಗಿರೋಂಥ ಒಂದು ಕತೆ. ಪ್ರವೀಣ್ ಅವ್ರು ಹೇಳ್ದಂಗೆ ಬೇಕಿದ್ರೆ ಅದನ್ನೇ ಒಂದು 50 ಸಿನಿಮಾ ಮಾಡಾಕ್ಬಿಡ್ಬೋದು. ಅದು ಮುಂದಕ್ಕೆ ಮಾಡೋಣ, ಫ್ರಾಂಚೈಸಿ ಥರ ಅದನ್ನೆಲ್ಲ. ಸೊ ಎಲ್ಲ ನಮ್ಮ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು, ಸ್ವಲ್ಪ ಬೇಗ ಬರಬೇಕು. ಇಲ್ಲಿ ಕಾಣ್ತಾ ಇರೋ ಎಲ್ಲರೂ ಅಂದರೆ ಆಗಲೇ ನಾವು ಪ್ರೆಸ್ ಮೀಟ್ ಶುರು ಮಾಡೋದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೊತಾ ಇರ್ಬೇಕಾದ್ರೆ ನಮ್ಮ ಮೋಕ್ಷಣ್ಣ ಹೇಳ್ತಾ ಇದ್ರು, ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೋ ಅವರೆಲ್ಲ ಕಾಣಿಸ್ಕೊಳ್ಳಿ ಅಂತ. ಸರ್ ಎಲ್ಲರೂ ಆರ್ಟಿಸ್ಟೇ ಅಂದೆ. ಹೌದಾ, ಇಷ್ಟು ಜನನಾ ಅಂದರು. ಹ್ಞೂ ಸರ್, ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಆದರೆ ನನ್ನ ಮಗಂದು 2.5 ಗಂಟೆ ಸಿನಿಮಾ ಅಂದರೆ ಅದು ಎಲ್ಲದರಲ್ಲಿ ಇವ್ರು ಅಷ್ಟು ಜನ ದೇ ಆರ್ ಗೋಯಿಂಗ್ ಟು ಬಿ ದಿ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಆಫ್ ದಿಸ್ ಫಿಲ್ಮ್. ದಟ್ ಈಸ್ ದಿ ಹೋಲ್ ಐಡಿಯಾ. ಯಾಕೆ ಅಂತಂದರೆ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಪಾತ್ರಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ನಾನು ಸೆಲೆಕ್ಟ್ ಮಾಡಿದ್ದಲ್ಲ. ಅವರೆಲ್ಲ ಅವರೇ ಈ ಪಾತ್ರಕ್ಕೆ, ಈ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡವರು ಟೋಟಲಿ. ಜಾಸ್ತಿ ನಾನು ಮಾತಾಡೋದನ್ನ ಬಿಟ್ಟು ಹಾಗೆ ಮೈಕ್ನ ಪಾಸ್ ಮಾಡ್ತಾ ಇರ್ತೀನಿ. ಮುಖ್ಯವಾಗಿ ಅಂದರೆ ಒಂದು ಆರ್ಡ್ರಲ್ಲಿ ಎಲ್ಲಿಂದ ಶುರು ಮಾಡಲಿ ನೋಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಾಜಲಲ್ಲಿ ಇಲ್ಲೇ ಇಲ್ಲಿಂದನೇ ಕೊಡ್ತಾ ಇರ್ತೀನಿ. ಎಲ್ಲರೂ ಅವರವರ ಪಾತ್ರಗಳ ಹೆಸರನ್ನ ಹೇಳಿಕೊಂಡು ಮಾತಾಡಿ. ಮೊದಲನೇದಾಗಿ ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟ್ಲಿ ವೆಲ್ಕಮ್. ನನ್ನ ಹೆಸರು ಪ್ರದೀಪ್ ರೋಷನ್ ಅಂತ. ಈ ಸಿನಿಮಾದಲ್ಲಿ ಒಂದು ಖತರ್ನಾಕ್ ಕಿಲಾಡಿ ಕಾಜಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಆ ಸಿನಿಮಾ ಏನು ಮಾಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟರಲ್ಲಿ. ಓಕೆ, ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನನ್ನ ಹೆಸರು ಅಶ್ವಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಯಾವ ಥರ ಇದ್ದೀನಿ, ಒಂದು ಸ್ವಲ್ಪ ಡಾನ್ ರೌಡಿ ಆ ಥರ ಕೈಂಡು, ಅದೇ ರೋಲ್ ನನಗೆ ಇಲ್ಲೇ ಸಿಕ್ಕಿದೆ. ನೀವೆಲ್ಲರೂ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಸೀಮಿತ ಮಾಡಿಬಿಟ್ಟಿರ್ತೀರ. ಇದರಲ್ಲಿ ಅದಕ್ಕಿಂತ ಡಿಫ್ರೆಂಟಾಗಿ ನನ್ನ ಕ್ಯಾರೆಕ್ಟರ್ ಇದೆ. ಲೈಕ್ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಆ ಥರ ಒಂದು ಅದ್ಭುತವಾದ ಪಾತ್ರನ ನಾನು ನಿಭಾಯಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರಾಘವರಾಮ್ ಅಂತ. ನಂದು ಉತ್ತರ ಕರ್ನಾಟಕ ಗುಲ್ಬರ್ಗ ಸರ್. ನಾನು ಇದರಲ್ಲಿ ಮಜ್ಜಿಗೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಈಗ ಹೆಂಗಿದ್ದೀನಿ ಡೀಸೆಂಟಾಗಿ, ಇದೇ ಥರ ಕ್ಯಾರೆಕ್ಟರ್ ನಾನು ಅದರಲ್ಲಿ ಏನು ಕಿರಿಕಿರಿ ಮಾಡ್ದೇನೆ ಡೀಸೆಂಟಾಗಿ ಒಬ್ಬ ತಾಯಿಗೆ ಒಬ್ಬ ಮಗ ಹೆಂಗಿರ್ತಾನೋ ಮನೇಲಿ ಅದೇ ಥರ ಕ್ಯಾರೆಕ್ಟರ್ ಮಾಡಿರೋ ನಾನು. ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸರ್. ತುಂಬ ಇಂಟ್ರೆಸ್ಟೆಡ್ ಎಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅಂದರೆ ಇದಕ್ಕೆ ಅಂತ ಏನು ನಾವು ಟೀಮ್ ಸೇರ್ಕೊಂಡಿದ್ದೀವಲ್ಲ, ಎಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟು ಅದ್ಭುತವಾಗಿ ಬಂದಿದೆ. ಹೀರೋಗಳಂತ ಏನಿದಾರಲ್ಲ ಸರ್, ಇಲ್ಲಿ 14 ಜನ ಇದ್ದಾರೆ ಹೀರೋ ಸರ್. ಒಬ್ಬ ಹೀರೋ, ಒಬ್ಬಳು ಹೀರೋಯಿನ್ ಇರ್ತಾರೆ. ನಮ್ಮಲ್ಲಿ 14 ಜನ ಹೀರೋಗಳಿದ್ದಾರೆ. ಅವ್ರು ಎಲ್ಲರೂ ಇಲ್ಲಿದ್ದಾರೆ ಸ್ಟೇಜ್ ಮೇಲೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ಅಂತಾರೆ ಸರ್. ಪ್ರೀತಿಯಿಂದ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾನೇ ಅದೇನು ಬೇಕು ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಂಟ್ರಿ ಮಾಡಿ ಸರ್. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಸಿನಿಮಾ ತಂದಿದ್ದೀವಿ ಸರ್. ಇಲ್ಲಿವರೆಗೂ ಇನ್ನು ಮೇಲೆ ನೀವು ತೊಗೊಂಡು ಹೋಗ್ಬೇಕು ಸರ್. ಮೀಡಿಯಾ ಮಿತ್ರರಾಗಲಿ, ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರಾಗಲಿ ಎಲ್ಲ ತೊಗೊಂಡು ಹೋಗಬೇಕು. ಅದು ಸಪೋರ್ಟು, ಆಶೀರ್ವಾದ ನಮ್ಮೇಲಿರಲಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ನಾನು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. 2 ಮೈಕು, ಯಾಕಂದರೆ ಜೋಕರ್ ಜಾನಿ ಅಲ್ಲ, 1 ಮೈಕ್ ಸಾಕಾಗಲ್ಲ, ಅಷ್ಟೇ ಹೆವಿ ನನ್ನ ಪಾತ್ರ ಕೂಡ. ಆ್ಯಂಡ್ ಎಲ್ಲರೂ ಸಖತ್ತಾಗಿದೆ ಈ ಪಿಕ್ಚರು, ನೋಡೋಣ. ಕಂಟ್ರಿ ಮೇಡ್ ಸಿನಿಮಾದಲ್ಲಿ ಪಂಚಪ್ರಸಾದಿ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ಪಂಚಪ್ರಸಾದಿಗೆ 2 ಕನಸಿರುತ್ತೆ. ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋ ಆಗಬೇಕು ಅಂತ, ಇನ್ನೊಂದು ಕಡೆ ಉದಯೋನ್ಮುಖ ರಾಜಕಾರಣಿ ಆಗಬೇಕು ಅಂತ. ಆದರೆ ಅವನು ಇವೆರಡು ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆನಪಿನ ಶಕ್ತಿ, ಅದೇ ಅವನಿಗೆ ಇರೋದಿಲ್ಲ. ಸೊ ಈ ಒಂದು ಗೊಂದಲಗಳ ನಡುವೆ ಅವನು ಏನಾಗ್ತಾನೆ, ಅವನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನು, ಇದೆಲ್ಲ ಅವನ ಕನಸು ನನಸಾಗುತ್ತಾ ಅಥವಾ ಏನಾಗುತ್ತೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾತ್ರ. ಆ್ಯಂಡ್ ನಮ್ಮ ನಿರ್ದೇಶಕರಾದ ಅರವಿಂದ್ ಕೌಶಿಕ್ ಸರ್ ಹೇಳಬೇಕಂದ್ರೆ, ಯೂಶಲಿ ಅವರು ಡೈರೆಕ್ಟರ್ ಅನ್ನೋದಕ್ಕಿಂತ ಒಂದು ಸ್ಪೋರ್ಟ್ಸ್ ಟೀಮ್ನ ಕೋಚ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವರು ಗಾಡಿ ನೋಡಿ ಸೆಲೆಕ್ಟ್ ಮಾಡಿಲ್ಲ, ಓಕೆ ಇದು 350cc 500cc ಅಂತ. ಎಲ್ಲ ಆ್ಯಕ್ಟರ್ಸ್ನೂ ಕರೆಸಿ
ಅವರ ಕೆಪಾಸಿಟಿ ಎಷ್ಟಿದೆ ಅಂತ ತಿಳ್ಕೊಂಡು ಅದಕ್ಕೂ ಮೀರಿ ಅವ್ರಿಗೆ ಒಂದು ಚಾಲೆಂಜಿಂಗ್ ಆದ ಒಂದು ಪಾತ್ರವನ್ನು ಕೊಟ್ಟು ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಎಲ್ರಿಗೂ ತುಂಬ ಗೈಡ್ ಮಾಡಿದ್ದಾರೆ. ನಮ್ಮ ಎಲ್ಲ ತಂಡದಿಂದ ಅರವಿಂದ್ ಕೌಶಿಕ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಮಂಜುನಾಥ್ ಅಂತ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ಗೆ ಅರವಿಂದ್ ಸರ್ ಮತ್ತು ಶಿಲ್ಪಾ ಮೇಡಮ್, ನಾನು 3 ಜನ ಯಾವಾಗಲೂ ತುಂಬ ಒಂದಷ್ಟು ಕೆಲಸಗಳಿಗೆ ಓಡಾಟ ಮಾಡ್ತಾನೆ ಇರ್ತೀವಿ. ಸೊ ಹಿಂಗೆ ಮಾತಾಡ್ತಾ ಸರ್ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಸರ್, ನಾವೇ ಮಾಡೋಣ ಸರ್, ನೀವು ಮತ್ತೆ ಆ್ಯಕ್ಟ್ ಮಾಡಿ ಅಂತ ನಾನು ತುಂಬ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ. ಸೊ ಹಂಗೆ ಮಾತಾಡ್ತಾ ಸರ್ ಒಂದಷ್ಟು ಕತೆಗಳು ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸರ್ ಎಲ್ಲೇ ಹೋದ್ರು ಟಕ್ಕಂದ ಅದೊಂದು ಕತೆ ಇನ್ನೊಂದು ಕತೆ ಮಾಡ್ತಾನೆ ಇರ್ತಾರೆ. ಸೊ ಹಿಂಗೆ ಮಾತಾಡ್ತಾ ಈ ಥರ ಒಂದು ಮಾಡೋಣ ಅಂತ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಎಲ್ಲರೂ ಇಲ್ಲಿರೋರೆಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿ ಖುಷಿಯಿಂದ ಪ್ರೀತಿಯಿಂದ ಜೊತೆಗೆ ಅದು ಹೆಂಗೆ ಸಿನಿಮಾ ಮುಗೀತು ಅಂತಲೇ ಗೊತ್ತಿಲ್ಲ. ಸೊ ನಮಗೆಲ್ಲ ತೆರೆ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿದವ್ರಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನ್ನ ಪಾತ್ರ ಬಂದು ಪಂಚೆ ಪ್ರಸಾದ್ ದೇವರ ಆಪ್ತ ಬಂಟ. ಈಗ ಹೆಂಗೆ ನಿಂತಿದ್ದೀನೋ ಹಂಗೆ ಸಿನಿಮಾ ಫುಲ್ ಇರ್ತೀನಿ. ಸೊ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು BN ಬಾಬು ಅಂತ. ರಿಯಲ್ ಎಸ್ಟೇಟ್ ರುದ್ರ ಪಾತ್ರ ಮಾಡಿದ್ದೀನಿ ಸರ್. ಒಬ್ಬ ಅಸಾಮಾನ್ಯ ಸಂಘಟನೆಯಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಗ ನಡೆಯುವಂತಹ ನೋವು ನಲಿವುಗಳ ಆಕ್ರಂದನೆಯ ಕ್ಯಾರೆಕ್ಟರ್ ನಂದು. ತುಂಬ ಥ್ಯಾಂಕ್ಸ್ ಸರ್. ಈ ಕ್ರೆಡಿಟ್ ಎಲ್ಲ ಶ್ರೀ ಅರವಿಂದ್ ಕೌಶಿಕ್ ಸರ್ ಅವರಿಗೆ ಸಲ್ಲುತ್ತೆ ಅಂತ ನಾನು ಸವಿನಯವಾಗಿ ಮನವಿ ಸಲ್ಲಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಶ್ರೀನಾಥ್ ಅಂತ ಪಾವಗಡ. ನನಗೆ ಈ ಪಿಕ್ಚರಲ್ಲಿ ಮೆಡಿಕಲ್ ವಾಸನ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅರವಿಂದ್ ಸರ್ ಅವರಿಗೆ ಧನ್ಯವಾದಗಳು. ವೀರೇನ್ ಸಾಗರ್ ಬಗಾಡೆ. ನಾನು ಈ ಸಿನಿಮಾದಲ್ಲಿ ಪಾಯ್ಸನ್ ರವಿ ಅಂತಕ್ಕಂಥ ಒಂದು ಅದ್ಭುತವಾದ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಅರವಿಂದ್ ಕೌಶಿಕ್ ಅವರು ಹೇಳಿದಾಗೆ ಪಾತ್ರಗಳನ್ನು ಇವರು ಆಯ್ಕೆ ಮಾಡಲಿಲ್ಲ, ಪಾತ್ರಗಳೇ ಅದನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಬಹಳಷ್ಟು ನಿಜ. ಯಾಕಂದರೆ ನಮ್ಮ ಜರ್ನಿ ಹೇಳಬೇಕು ಅಂತಂದರೆ ಬಹಳಷ್ಟು ವರ್ಷಗಳಿಂದ ಸಿನಿಮಾಗೆ ಡಿಜಿಟಲ್ ಬರುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಅವರು ನನಗೆ ಕೊಡೋದ್ರ ಮೂಲಕ ಇಬ್ಬರು ಬೈಕಲ್ಲಿ ಸುತ್ತಾಡ್ತಾ ಇದ್ವಿ ನಿರ್ಮಾಪಕರ ಭೇಟೆಯಲ್ಲಿ. ಈ ಡಿಜಿಟಲೈಸ್ ಆಗೋ ಒಂದು ಇದು ಬರುತ್ತೆ ಮುಂದಿನ ದಿನಗಳಲ್ಲಿ, ನಾವೀಗ ಅದನ್ನು ಶುರು ಮಾಡ್ಬೋದು. ಒಂದು ಈ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಒಂದು ಸಿನಿಮಾ ಬಜೆಟಲ್ಲಿ 2 ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಅದ್ಭುತವಾದ ಕಲ್ಪನೆ ಇಟ್ಕೊಂಡು ಭಾಳಷ್ಟು ಜನಕ್ಕೆ ನಾವು ಭೇಟಿ ಮಾಡ್ತಿದ್ದಾಗ ಅವರು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು, ಆಶ್ಚರ್ಯ ಪಡ್ತಿದ್ರು. ಆಮೇಲೆ ಇವೆಲ್ಲ ಆಗೋದ ಅಂದ್ಕೊಂಡು ಹೀಗೆ ಶುರುವಾದದ್ದು. ಸೊ ಯಾಕೆ ಅದನ್ನೆಲ್ಲ ಹೇಳಕ್ಕೆ ಬಂದೆ ಅಂದರೆ, ಅಲ್ಲಿಂದ ನಮ್ಮ ಜರ್ನಿ ಏನು ಸಾಕ್ತಾ ಬಂತು. ಬೈಕಲ್ಲಿ ಹಿಂದೆ ಕೂತ್ಕೊಂಡು ಸುತ್ತಾಡಿಕೊಂಡು ನಾವು ಹಾಡುಗಳನ್ನು ಹಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ ಸ್ಟ್ರಗ್ಲಿಂಗ್ ಲೈಫನ್ನು. ಅಲ್ಲಿಂದ ಇಲ್ಲಿಯವರೆಗೆ ಅವರು ಒಂದು 4 ಸಿನಿಮಾ ಮಾಡಿದರು. ಈ ಗೆಳೆತನ ಹಾಗೆ ಇತ್ತು, ಸೀರಿಯಲ್ ಮಾಡಿದ್ವಿ ಒಟ್ಟಿಗೆ. ಬಟ್ ಪಾತ್ರ ಮಾಡುವಂಥ ಅಥವಾ ಮಾಡಿಸುವಂಥ ವಿಚಾರ ಇಲ್ಲೂ ಬರಲಿಲ್ಲ. ಆಕ್ಸಿಡೆಂಟಲ್ ಆಕ್ಟರ್ ಆಗಿ ನಾನು ಅವ್ರ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ. ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿರ್ತಿದ್ವಿ, ಒಂದೇನೋ ಮಾಡ್ತಿದ್ವಿ, ಆ ಪಾತ್ರ ಮಾಡೋರು ಕೈ ಕೊಟ್ಟಾಗ ಅನಿವಾರ್ಯವಾಗಿ ನೀವು ಮಾಡಿಬಿಡಿ ಅಂತ ನಿಲ್ಲಿಸ್ಬಿಡ್ತಿದ್ರು. ಸೊ ಆ ರೀತಿ ಮಾಡಿದ್ದೀನಿ. ಬಿಟ್ಟರೆ ಒಂದು ಪಾತ್ರವಾಗಿ ಇದು ಯಾಕೆ ಅಂತಂದರೆ, ಕಡೆಗೆ ನಮಗೆಲ್ಲೂ ಹಾಗೆ ನೀವು ಈ ಪಾತ್ರ ಬರಿತೀನಿ, ಇದನ್ನು ನೀವು ಮಾಡಬೇಕು ಅಂತಾಗಲಿ, ನಾನಾಗಲಿ ಒಂದು ಪಾತ್ರ ಕೊಡಿ ನನಗೆ ಅಂತಾಗಲಿ ಆಗಲಿಲ್ಲ. ಯಾಕಂದ್ರೆ ನಾನು ಬೇಸಿಕಲಿ ನಾನು ಡೈರೆಕ್ಟರ್ ರೈಟರ್ ಆಗಿರೋದ್ರಿಂದ ಮುಖ್ಯವಾಗಿ ಅದರಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ. ಬಟ್ ನನ್ನೊಳಗೊಬ್ಬ ಸುಪ್ತವಾಗಿ ಆ್ಯಕ್ಟು ಮಾಡುವಂಥ ಒಂದು ಕಲಾವಿದ ಇದ್ದಾನೆ ಅನ್ನೋದು ನನಗೂ ಇತ್ತು ತುಡಿತ. ಬಟ್ ಆ ರೀತಿ ಆಗಿರಲಿಲ್ಲ. ಒಂದು ಸರ್ತಿ ಅವರು ಒಂದು ಕಥೆ ನಡೀತಾ ಇದೆ ನನ್ನ ತಲೆಯಲ್ಲಿ, ಆ ಕಥೆಯಲ್ಲಿ ನಾವಿಬ್ಬರು ಆ್ಯಕ್ಟ್ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಒಂದು ಹಿಂಟ್ ಕೊಟ್ಟರು ಅಷ್ಟೇ. ಅದಾದಮೇಲೆ 1 ವರ್ಷ ಆದಮೇಲೆ ಕರೆದ್ರು, ಈ ಪಾತ್ರ ನಿಮ್ಮನ್ನು ಕೇಳ್ತಾ ಇದೆ ಅಂತಂದರು. ಯಾವಾಗ ಶೂಟಿಂಗ್ ಅಂದೆ, ಒಂದು 2 ದಿನ ಬಿಟ್ಟು ಹೋಗ್ಬೇಕಾಗತ್ತೆ, ನಡೀರಿ ಹೋಗೋಣ ಅಂತ. ಹೋಗಿದ್ದು ಪಾವಗಡಕ್ಕೆ. ಅದಾದಮೇಲೆ ಈಗೇನು ನೀವು ನೋಡಿದ್ರಿ ತೆರೆ ಮೇಲೆ, ಇದು ಇನ್ನೂ ಇದೆ. ಸಾಕಷ್ಟು ಥ್ರಿಲ್ಲಿಂಗ್ ಆಗಿ ಬಂದಿದೆ ಕ್ಯಾರೆಕ್ಟರ್ ಅನ್ನೋದು, ಅದ್ಭುತವಾಗಿ ಬಂದಿದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ನನಗೂ ಬಹಳಷ್ಟು ಕುತೂಹಲ ಇದೆ ಅದನ್ನು ನನ್ನ ತೆರೆ ಮೇಲೆ ನೋಡ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತಂದರೆ ಅದೇ ಹೇಳಿದೆ ನಾನು, ಅವರು ಪಾತ್ರ ಕೊಟ್ಟಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ. ಬಟ್ ಅದು ತಾನಾಗೆ ಬಂದಿರೋವಂಥದ್ದಲ್ಲ. ಸೊ ಹಾಗಾಗಿ ನಾವು ಇದನ್ನು ಮುಂದಕ್ಕೆ ಪ್ರಯಾಣ ಬೆಳೆಸೋಣ. ಸಿನಿಮಾ ಕನಸುಗಳು ನಾವು ಡೇ 1 ಕಂಡದ್ದು ಬಹಳಷ್ಟಿದೆ. ಬಟ್ ಏನಂದರೆ ನಮಗೆ ಸಾಕಷ್ಟು ವಿಷಯಗಳಿದೆ, ಈ ವೇದಿಕೆ ಬೇಡ ಅನಿಸುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ. ಅವ್ರು ಹೇಳ್ದಾಗೆ ನಾವು ಯಾರೂ ಹೊಸಬ್ರಲ್ಲ. ಸಾಕಷ್ಟು ಕೃಷಿ ಮಾಡಿ ಇವತ್ತು
ನಮ್ಮ ಮುಂದೆ ಬೆರಳಿಡ್ದು ಮುಂದೆ ತಂದು ಬಿಟ್ಟಿರೋರು ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಸೊ ಆ ಥರದ ಒಂದು ವಿಷಯ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ, ಸಾಕಷ್ಟು ಈಗಿರುತ್ತೆ. ಥ್ಯಾಂಕ್ ಯು. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನನ್ನ ಹೆಸರು ಗೌರವ್ ಆರ್ಯನ್. ಈ ಚಿತ್ರದಲ್ಲಿ ನಾನು ಮಿಲ್ಕಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಹೆಸರಿಗೆ ಮಾತ್ರ ಮಿಲ್ಕಿ, ಬಟ್ ಮಾಡೋ ಕೆಲಸ ಎಲ್ಲ ಹೆವಿ ಡರ್ಟಿ. ಈ ಕ್ಯಾರೆಕ್ಟರ್ ಮಾತಾಡೋ ಸ್ಟೈಲು ಡಿಫ್ರೆಂಟ್ ಆಗಿರುತ್ತೆ. ಅವ್ನು ನಗಾಡೋದಂತೂ ಕೇಳೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಸರ್ ನಗೋ ಸ್ಟೈಲು ಆ ಥರ ಒಂದು ಡಿಫ್ರೆಂಟು. ಈ ಕಡೆ ರೌಡಿ ಅಂದರೆ ರೌಡಿನೂ ಅಲ್ಲ, ಆ ಕಡೆ ನಾರ್ಮಲ್ ವ್ಯಕ್ತಿ ಅಂದರೆ ನಾರ್ಮಲ್ ವ್ಯಕ್ತಿನೂ ಅಲ್ಲ. ಓವರ್ ಆಲ್ ಹೆವಿ ಸೈಕಿಕ್ಕು ಅಬ್ನಾರ್ಮಲ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಹುಡುಕಿ ನನಗೆ ಆ ಕ್ಯಾರೆಕ್ಟರ್ ಸರಿ ಏನಕ್ಕೆ ಕೊಟ್ಟರು ಅಂತ ಅವರೇ ಆನ್ಸರ್ ಮಾಡಬೇಕು. ಬೈ ದ ವೇ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ನೀವುಗಳು ನೋಡಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನಂದನ್ ನಾಗರಾಜ್ ಅಂತ, ಹಾಸನ್ ಬೇಲೂರು ನನ್ನೂರು. ಈ ಚಿತ್ರದಲ್ಲಿ ನಾನು ಕ್ಯಾಟ್ರಿಂಗ್ ಗಿರಿ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ. ನಮ್ಮ ಅರವಿಂದ್ ಸರ್ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೂ ನಿರ್ಮಾಪಕರಿಗೆ ಒಂದು ಸೇರಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಮತ್ತು ಅರವಿಂದ್ ಸರ್ ಜರ್ನಿ ಸುಮಾರು ವರ್ಷದ್ದು. ಹಾಗೇನೆ ನಾನು ತುಂಬ ಎದೆ ತಟ್ಕೊಂಡು ಹೇಳ್ತೀನಿ, ನಾವು ಈ ಸಿನಿಮಾನ ಕಷ್ಟಪಟ್ಕೊಂಡು ಮಾಡಿಲ್ಲ ಸರ್. ಕಷ್ಟ ಎಲ್ಲರೂ ಪಡ್ತಾರೆ, ನಿಜವಾಗ್ಲೂ ಜಿದ್ದಿಂದ ಮಾಡಿದ್ದೀವಿ, ಗ್ರಜ್ಜಿಂದ ಮಾಡಿದ್ದೀವಿ, ಹಠದಿಂದನೇ ಮಾಡಿದ್ದೀವಿ. ಹುಲಿ ಹಸ್ದಾಗ ಅಥವಾ ಪೆಟ್ಟು ಬಿದ್ದಾಗ ಸಿಕ್ಕಾಪಟ್ಟೆ ಡೇಂಜರ್ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇರೋರು ಎಲ್ಲರೂ ಹಸ್ದಿರೋರೆ, ಪೆಟ್ಟು ತಿಂದಿರೋರೆ, ಅಂದರೆ ಡಬಲ್ ಡೇಂಜರ್. ಸೊ ಈ ಚಿತ್ರದಲ್ಲಿ ಮಾಡಿರೋ ಪಾತ್ರ ಬ್ಯಾಂಕಾಕ್ ಬುಜ್ಜಿ ಅಂತ, ಬಿಂದಾಸ್ ಕ್ಯಾರೆಕ್ಟರ್ ಅದು. ಅಫ್ಕೋರ್ಸ್ ಯಾವಾಗ ಅಂದರೆ ಅವ್ರ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಒಂದು ಸೀರಿಯಲ್ ಮಾಡಿದ್ದೀನಿ. ಇವನ್ ಯಾವ ಥರ ಕೊಟ್ಟರೆ ಈ ಪಾತ್ರ ನಿಭಾಯಿಸೋದು ಚೆನ್ನಾಗಿ ಗೊತ್ತು. ಅಂದರೆ ಒಂದು ವೇವ್ ಲೆಂತ್, ಒಂದು ಬಾಂಡಿಂಗ್ ಇರುತ್ತೆ ಒಬ್ಬ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರಿಗೆ. ಸೊ ನನ್ನ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತಿದ್ದು ಆ ಪಾತ್ರನ ಹಾಗೆ ಸೃಷ್ಟಿ ಮಾಡ್ತಾರೆ. ನನ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದನ್ನು ರೀಚ್ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ, ಬಟ್ ಎಫರ್ಟ್ ಹಾಕಿರ್ತೀನಿ, ಅದು ಸರ್ ಹೇಳಬೇಕು. ಸೊ ದಯವಿಟ್ಟು ಪದನೂ ಬಳಸಲ್ಲ. ಬಿಕಾಸ್ ಸಿನಿಮಾ ಅಂದರೆ ಸಿನಿಮಾ, ಬಿಕಾಸ್ ನಮ್ದೇನು ಹೀರೋ ಸೆಂಟ್ರಿಕ್ ಸಿನಿಮಾ ಅಲ್ಲ. ಇಲ್ಲಿರೋರು ಪ್ರತಿಯೊಬ್ಬರು ಹೀರೋಗಳೇ, ಕಂಟೆಂಟೇ ಹೀರೋ. ಸೊ ಇವತ್ತು ನಡೀತಾ ಇರೋದು ಕಂಟೆಂಟೇ. ಆ ಕಂಟೆಂಟ್ ಏನು ಬೇಕಿದೆಯೋ, ಅಂದರೆ ಸಿನಿಮಾ ಇಂಡಸ್ಟ್ರಿ ಏನು ಬೇಕಿದೆಯೋ ಅದೆಲ್ಲ ಇದರಲ್ಲಿದೆ. ನೋಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಸೇರಿದಂಥ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಸುಜಿತ್ ಶೆಟ್ಟಿ. ನಾನೊಬ್ಬ ನಟ, ಒಬ್ಬ ಸಿನಿಮಾ ಪ್ರೇಮಿ. ಆ್ಯಂಡ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ನಮ್ಮ ಡೈರೆಕ್ಟರ್ ಅರವಿಂದ್ ಸರ್ ಅವರಿಗೆ. ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ಮೊದಲನೇ ಸಿನಿಮಾದಲ್ಲಿ ನಾನೊಂದು 5 ನಿಮಿಷದ ಪಾತ್ರ ಮಾಡಿದರೂ ಕೂಡ ದೊಡ್ಡ ಪರದೆಯಲ್ಲಿ ನನ್ನ ಹೆಸರು ಹಾಕಿರುವಂಥ ಮೊದಲನೇ ಡೈರೆಕ್ಟರ್. ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಸರ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಕಂಟ್ರಿ ಮೇಡ್ ಪಾರ್ಟ್ 2 ಅಲ್ಲಿ ಒಂದು ವಿಭಿನ್ನ ಪಾತ್ರ ಕೊಟ್ಟಿದ್ದಾರೆ, ಪಾಂಬು ಅಂತ. ಸೊ ಈ ಪಾತ್ರ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಪ್ರಾಜೆಕ್ಟ್ದು ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮ ಲೊಕೇಶನ್ ಪಾವಗಡ ಊರು. ಸರ್ ಹೇಳ್ದಂಗೆ ನನಗೂ ಕೂಡ ಪಾವಗಡ ಊರು ತುಂಬ ಸ್ಪೆಷಲ್ ಆಗಿದೆ. ಪರ್ಸ್ನಲಿ ಹೇಳಬೇಕಂದ್ರೆ ಅಲ್ಲಿ ಇರೋ ಎನರ್ಜಿ, ಅಲ್ಲಿರೋ ಅಟ್ಮಾಸ್ಫಿಯರ್ ಈ ಕ್ಯಾರೆಕ್ಟರ್ಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಆ್ಯಂಡ್ ಆಲ್ಸೋ ಪಾವಗಡ ಜನರು ಅವ್ರ ಬಗ್ಗೆ ತುಂಬ ವಾರ್ಮ್, ಸಪೋರ್ಟಿವ್ ಆ್ಯಂಡ್ ಕೈಂಡ್ ಪೀಪಲ್. ನಮ್ಮ ಶೂಟಿಂಗ್ ಸ್ಮೂತಾಗಿ ಕಂಪ್ಲೀಟ್ ಆಗೋಕ್ಕೆ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಎಂಟೈರ್ ಟೀಮ್ ಅಂತೂ ಅಗ್ರಿ ಆಗುತ್ತೆ ಈ ಮಾತಲ್ಲಿ. ಶ್ರೀನಾಥ್ ಸರ್ ಆಗಲಿ, ಮಂಜುನಾಥ್ ಸರ್ ಆಗಲಿ, ಶಫಿ ಬಾಯ್ ಆಗಲಿ, ಎಲ್ಲರೂ, ಐ ಮೀನ್ ಎಂಟೈರ್ ಪಾವಗಡ ಜನತೆ, ಬಿಗ್ ಥ್ಯಾಂಕ್ ಯು ಟು ಎವ್ರಿ ಒನ್. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ನನಗೆ ವೆರಿ ಸ್ಪೆಷಲ್ ಅಗೇನ್. ಆ್ಯಂಡ್ ಈ ಒಂದು ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ, ಅದೊಂದೇ ಒಂದು ಸಂತೋಷ ಆ್ಯಂಡ್ ಅದೊಂದು ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಅರವಿಂದ್ ಸರ್ ಅವರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಇರಲಿ ಆ ಗಣ್ಯರಿಗೆ ಧನ್ಯವಾದಗಳು. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಹೆಸರು ರಮೇಶ್ ಅಂತ, ನನ್ನ ಪಾತ್ರ ಹೆಸರು ಪಿಂಡ ಅಂತ. ಏನು ಪಾತ್ರದ ಹೆಸರು ಅಂತ? ನನ್ನ ಪಾತ್ರ ಹೆಸರು ಪಿಂಡ. ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಡೈರೆಕ್ಟ್ರು ಹಾಗೂ ನಮ್ಮ ಅಲ್ಟಿಮೇಟ್ ಶಿವ ಸರ್, ಅವ್ರಿಗೆ ಧನ್ಯವಾದಗಳು. ಸಮಯ ಇದ್ದರೆ ಇನ್ನೊಂದಿಬ್ಬರನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲರ ಸಮಯ ಭಾಳ ಮುಖ್ಯ ಆಗಿರೋದ್ರಿಂದ, ಹೇಳಿದ್ನಲ್ಲ ಆಗಲೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದು ತಮಾಷೆ ಅಲ್ಲ. ಸುಮ್ಮನೆ ಯಾರು ಒಂದು ಪ್ರೆಸ್ ಮೀಟಿಗೆ ಬರೋಲ್ಲ. ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಅಲ್ಲಲ್ಲಿಗೆ ಅವೈಲಬಲ್ ಆಗಿರೋಂಥ ಸಂದರ್ಭದಲ್ಲಿ ಈ ಥರ ಒಂದು ಅಜ್ಜನರನ್ನ ನೀವು ಯಾತಕ್ಕೋಸ್ಕರ ಕೂತು ಕೇಳಬೇಕು ಹೇಳಿ? ಅದಕ್ಕೇನಾದರೂ ಒಂದು ರೀಸನ್ ಇರಬೇಕಲ್ವಾ? ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯಿತು.
ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಸಿಂಪಲ್ ನಾನೊಂದು 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಪ್ರೆಸ್ ಮೀಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ? ಇಲ್ಲಿವರೆಗೂ ಏನು ದವಾಕಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದರೂ ಪ್ರೆಸ್ ಮೀಟಿಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳು ನನಗಿದ್ದೇ ಇರುತ್ತೆ. ಏನಕ್ಕೆ ಅಂದರೆ, ಯಾರೇ ಆಗಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, ಇಫ್ ದೇರ್ ಆರ್ ಸ್ಟಾರ್ಸ್, ದೇರ್ ವಿಲ್ ಬಿ ವ್ಯೂಸ್, ದೇರ್ ವಿಲ್ ಬಿ ಆಲ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಫಾರ್ ದಟ್. ಅದು ನಾನು ಅಷ್ಟೇ 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನು ಮಾತಾಡಿದ್ರು ಅಂತನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತನೋ ನೋಡ್ತೀನಿ. ಹಾಗಾದರೆ ಅವರು ಮಾತ್ರ ಪಿಕ್ಚರ್ಗಳು ಮಾಡಬೇಕಾ? ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನು ಮಾಡೋಣ ಅಂದಾಗ, ಸರ್ ಇದನ್ನು ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ, ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯಿತು ಪ್ರವೀಣ್, ನಾನು ಮಾತಾಡಬೇಕು ಆವತ್ತು, ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದ್ರ ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನು ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ, ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ಬರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರೋಂಥ 4 ಜನ ಆ್ಯಕ್ಟರ್ಗಳು ಇದಕ್ಕೆ ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗತ್ತೆ ಅನ್ನೋ ಕಾರಣಕ್ಕೆ. ಸರ್, ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ. ಆದರೆ ನನಗೆ, ನಮ್ಮ ಮನೆಯವ್ರಿಗೆ, ಒಂದು 4 ಜನಕ್ಕೆ, ನಮ್ಮ ಫ್ರೆಂಡ್ಸು, ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ? ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರೋ ಒಬ್ಬರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಇದರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಒಪ್ಪಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಹಾಕೊಳ್ಳೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟ್ರಿಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹೀ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವುದು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟ್ಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ, ಸರ್ ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್, ನಾನು ಯಾವುದೋ ಒಂದು 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡು ಒಂದು ಸೀನ್ ಬರೀರಿ, ನಾನು ಹಾಕೊಂಡು ಒಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ, ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು, ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ಯಾರು ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು, ಇಟ್ ಬಿಕೇಮ್ ಎ ಸೂಪರ್ ಹಿಟ್ ಆ ಟೈಮ್ಗೆ, 2018-19. ಬಟ್ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದರೆ ಮತ್ತೆ ಕರೆಕ್ಟ್ ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಹಿಮ್, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದರೆ, ಅವ್ರಿಗೆ ಸಿನಿಮಾ ಬಗ್ಗೆ ಇರೋವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರೋಂಥ ಶ್ರದ್ಧೆ. ನಾನು ಏನೋ ಒಂದು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ ಇವ್ರನ್ನ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರ್ಕೀಶ್ ಅವರ ಮಗ ಅಭಿಲಾಷ್ ದ್ವಾರ್ಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೋ ಒಂದು ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆ್ಯಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ. ನಾನು ಅಭಿ ಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್?
25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕತೆ ಮಾಡುವಂಥ ಕಳ್ಳನ ಮಗ ನಾನು. ನನಗೇನಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಕತೆಗಳಿದೆ ಹೇಳೋದಕ್ಕೆ, ಮೀಡಿಯಮ್ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್, ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಮ್ನ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇವರು ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ ಯಾವುದೋ ಡಿಜಿಟಲ್ ಅಂತೆ ಗುರು, ಇವನು ಯಾವುದೋ TV ಸೀರಿಯಲ್ ಕ್ಯಾಮ್ರಾ ತೊಗೊಂಡು ಮಾಡ್ತಾವನೆ ಅಂದರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ಗೆ ಹೆಂಗೆ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯವರೇ ಸುಮಾರು ಜನ ಬಂದು ಕೇಳಿದ್ರು. ಆವತ್ತು ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ನ ಮಗಂದು ಯಾರಾದರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದುಬಿಡೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಬಿಡೋಣ ಗುರು, ಅವ್ರಿಗೇನೋ ನಾನು ಮಾಡಿರೋಂಥ ಒಂದು ಸೀನ್ ಇಷ್ಟ ಆಗ್ಬಿಟ್ರೆ ನಂಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಸಿಗುತ್ತೆ. ಅವಾಗ ನಾನು ಆ್ಯಕ್ಟ್ರು ಆಗಿದ್ದೆ, ಆ್ಯಕ್ಟು ಮಾಡ್ತಾ ಇದ್ದೆ, ಯಾರೊಬ್ಬ ಕರೆದು ಬಿಡ್ತಾನೆ, ಕಾದೆ. ಐ ವೆಯ್ಟೆಡ್ 2008 ತನಕ ಕಾದೆ, ಆಲ್ಮೋಸ್ಟ್ 2002ರಿಂದ ಯಾರು ಕರೆದುಬಿಟ್ಟು ಇಲ್ಲೊಂದು ಏನೂ ಹಾಕಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನಮ್ಮ ಏರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆ್ಯಕ್ಟ್ರುಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಒಬ್ಬರು ನಿರ್ಮಾಪಕರು ಬಾಗಿಲು ತಟ್ಬಿಟ್ಟು ಬಾಗರು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವರ ದಯದಿಂದ. ಬಟ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನು ಸಿನಿಮಾ ಮಾಡಿದ್ರೆ 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ್ನು, ಇವನು ಗ್ಯಾರಂಟಿ ಇವನೇನೋ ಮಾಡಕ್ಕೆ ಹೋಗ್ತಾನೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಿ 2 CR ನಾವು ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ ಸರ್? ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫು, ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನ ತೊಗೊಂಡು ನಾವೇನೋ ಮಾಡಿ ಬೇಡ, ಕತೆಗಳು ಮಾಡ್ತಾ ಇದ್ದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ಟರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನು ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನು ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದ್ರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟು, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯಿತು ಬಾಬ್ ಗುರು ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ, ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್.